ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ, ಅಂದ್ರೆ ಲಾಂಗ್ ಲೆಂತ್ ವಿಡಿಯೋ. ನಾನೇ ಸಖತ್ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಅವಾಗ್ಲೇ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ, ಇವಾಗ ಏನ್ ಹೇಳ್ಬೇಕಂತಾನು ಮರ್ತೋಗ್ತಾ ಇದೀನಿ. ನೀವ್ ಯಾರಾದ್ರೂ ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ವಿಡಿಯೋ ನೋಡಿ ಎಕ್ಸೈಟ್ ಆಗಿದ್ರೆ ಯಾರಾದ್ರೂ ಒಬ್ರಾದ್ರೂ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಅಲ್ಲಿ ಅದಕ್ಕಿಂತ ಮುಂಚೆ ಡ್ರೆಸ್ ಹೇಳ್ಬಿಡ್ತೀನಿ. ಇದು ಯಾವ್ದೋ ಒಂದು ತುಂಬಾ ಹಳೆ ಪ್ಯಾಂಟು, ಅಜಿಯೋ ಆಪ್ ಅಲ್ಲಿ ತಗೊಂಡಿದ್ದು. ಅಂಡ್ ಇದು ಟಾಪ್ ಬಂದು ಇದನ್ನು ಅಜಿಯೋ ಆಪ್ ಅಲ್ಲಿ ತಗೊಂಡಿರೋದೇನೆ. ಇದ್ರದ್ದು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೆ, ಅದನ್ನ ನೀವು ನೋಡ್ಬೋದು. ಅಂಡ್ ನೆನ್ನೆ ತಾನೇ ದಿ ಗ್ಲೋ ಹೌಸ್ ಅಲ್ಲಿ ನಾನು ಸೂಪರ್ ಆಗಿ ಇದ್ ಮಾಡ್ಸಿದೀನಿ, ಏನು ಹೇರ್ ಸ್ಪಾ ಮಾಡ್ಸಿದೀನಿ. ಸಖತ್ ಸಿಲ್ಕಿ ಆಗಿ ಸ್ಟ್ರೈಟ್ ಆಗಿ ಕಾಣಿಸ್ತಾ ಇದೆ, ಮುಟ್ಟಿದ್ರೆ ಫುಲ್ ಸಾಫ್ಟ್ ಹೇರ್ಸ್. ಸೊ ನೀವೇನಾದ್ರೂ ಹೇರ್ ಸ್ಪಾ ಮಾಡಿಸ್ಕೋಬೇಕಂದ್ರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಆ ಪ್ಲೇಸ್ ನ. ಕೆಳಗಡೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೊಟ್ಟಿರ್ತೀನಿ. ಸದಾಶಿವ್ ನಗರ್ ಮೈಸೂರಲ್ಲಿ ಇರೋದು. ಅಂಡ್ ಶಾರದಾ ದೇವಿ ನಗರ್ ಅಂತೆ, ಗೊತ್ತಿಲ್ಲ ಯಾವ್ದಂತಾನು ಮೆನ್ಷನ್ ಮಾಡಿರ್ತೀನಿ. ನನ್ ತುಂಬಾ ವೀಕ್. ಬಾರಿ ಶೇಖ್, ಓಪನ್ ಮಾಡು ಬರ್ಲಿ. ಬಾ ಬಾ. ಶಿಖನು ರೆಡಿ ಆಗಿದ್ದಾನೆ. ಇವತ್ತು ನಾವೆಲ್ಲ ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನೇಹ ಅಂದ್ರೆ ನಮ್ಮ ಅಕ್ಕನ ಮಗಳದು ಮೊನ್ನೆ ರಿಸಲ್ಟ್ ಬಂದಿತ್ತು, ಸೆಕೆಂಡ್ PUದು. ಅಂಡ್ ಸೈನ್ಸ್ ಅಲ್ಲಿ ಅವಳು 92% ಸ್ಕೋರ್ ಮಾಡಿದ್ದಾಳೆ, ವಿಚ್ ಇಸ್ ಅ ವೆರಿ ಗುಡ್ ಸ್ಕೋರ್. ನಾವೆಲ್ಲರೂ ತುಂಬಾನೇ ಖುಷಿ ಪಟ್ವಿ ಅವಳ ಸ್ಕೋರ್ಗೆ. ಆಮೇಲೆ ಅವತ್ತೇ ಒಂದು ಚಿಕ್ಕದಾಗಿ ಕೇಕ್ ಕಟಿಂಗು ಮಾಡಿಸಿದ್ವಿ. ಬಟ್ ಇವತ್ತು ನಮ್ ಬಾವ ಪಾರ್ಟಿ ಕೊಡಿಸ್ತಾ ಇದ್ದಾರೆ, ಅದಕ್ಕೆ ಅಂತ ನಾವು ಹೋಗ್ತಿರೋದು CC ಕ್ಲಬ್ ಮೈಸೂರ್ಗೆ. ಸೊ ಅಲ್ಲಿ ಹೆಂಗಿರತ್ತೆ ಆಂಬಿಯನ್ಸ್, ತುಂಬಾ ಜನ ಅಲ್ಲ, ಎಷ್ಟು ಜನ ನನ್ಗೂ ಗೊತ್ತಿಲ್ಲ. ನಮ್ಗಂತೂ ಇನ್ವೈಟ್ ಮಾಡಿದ್ರು ಹೋಗ್ತಿದ್ವಿ. ಸೊ ಯಾರ್ಯಾರು ಬರ್ತಾರೆ, ಹೆಂಗಿರತ್ತೆ, ಏನೇನ್ ಫುಡ್ ಇರತ್ತೆ ಎಲ್ಲಾನು ತೋರ್ಸೋಣ ಅಂತ ಈ ವ್ಲಾಗ್ ಅಲ್ಲಿ. ಸೊ ಕಂಪ್ಲೀಟ್ ವ್ಲಾಗ್ ನ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನ್ ಸೆಂಟರ್ ಅಲ್ಲಿ ಕುತ್ಕೊಂತ ಇದ್ದೀನಿ, ರಚನಾ ಫಸ್ಟ್ ಕುತ್ಕೊಂತಾಳೆ. ನಾನೇನಕ್ಕೆ ಅಂದ್ರೆ ನನ್ನ ತೋರ್ಸು. ನಾನೇನಕ್ಕೆ ಅಂತ ಅಂದ್ರೆ ಹೇರ್ಸ್ ಎಲ್ಲ ಗಾಳಿಗೆ ಇದಾಗುತ್ತೆ ಅಂತ ಸೆಂಟರ್ ಅಲ್ಲಿ ಕುತ್ಕೊಂತ ಇದ್ದೀನಿ. ನನ್ ಪಕ್ಕ ಋಷಿಕ್ ಕುತ್ಕೊಂತ ಇದ್ದಾನೆ. ಸೊ ಅಲ್ಲೋದ್ಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ನೋಡಿ ಇವತ್ ಯಾವಾರ ಸೊ ಸಂಡೇ ನೋಡಿ 7:30ಗೆ ಲೈಟಿಂಗ್ ಹಾಕಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಮೈಸೂರ್ ಪ್ಯಾಲೇಸ್. ಸೊ ಇವಾಗ ನಾವು ಬಂದಿರೋದು ದಿ ದಿ ಕಾಸ್ಮೋಪಾಲಿಟನ್ ಕ್ಲಬ್, CC ಕ್ಲಬ್ ಅಂತಾನು ಹೇಳ್ತಾರೆ. ಫುಡ್ ಸೂಪರ್ ಆಗಿರುತ್ತೆ. ಮುಂಚೆನೂ ಒಂದ್ಸರಿ ಬಂದಿದೆ, ಯುವರಾಜ ಕಾಲೇಜ್ ಹತ್ರ ಇರೋದು ಇದು. ಬಟ್ ಇಲ್ಲಿ ಮೆಂಬರ್ಸ್ ಅವರ ಫ್ರೆಂಡ್ಸ್ ಅಲೋ ಮಾಡ್ತಾರೆ ಅನ್ಸುತ್ತೆ. ಮೆಂಬರ್ಶಿಪ್ ಇರೋ ಕಡೆ ಅವ್ರಿಗೆಲ್ಲ ಅಲೋ ಮಾಡ್ತಾರೆ. ಬಟ್ ಹಂಗೆ ಹೋಗಕ್ ಆಗಲ್ಲ ಅಂತ ನಾನ್ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಸೊ ಬನ್ನಿ ಒಳಗಡೆ ಹೋಗೋಣ. ಪಾಪಕ್ ಬಾ, ಕೈ ಕೊಡು. ಸೊ ದಿಸ್ ಇಸ್ ದ ಕಾಸ್ಮೋಪಾಲಿಟನ್ ಕ್ಲಬ್. ಸೊ ನಾವ್ ಇವಾಗ ಹೋಟೆಲ್ ಬಂದ್ವಿ, ನಾನು, ರಚನಾ ಮತ್ತೆ ರಿಷಿಕ್. ಬಟ್ ಆಲ್ರೆಡಿ ನೋಡಿ ಮಮ್ಮಿ ಡ್ಯಾಡಿ ಫಸ್ಟ್ ಬಂದಿದ್ದಾರೆ. ಹಾಯ್ ಹೇಳಿ. ಹಾಯ್ ಹೇಳಿ. ಹಾಯ್. ಸ್ವಾತಿ ಅಕ್ಕನ್ ಜೊತೆ ಮಾತಾಡ್ತಾ ಇದ್ದಾರೆ. ಇನ್ನ ಕಾರಲ್ಲಿ ಎಲ್ಲಾರು ಬರ್ಬೇಕು, ಇನ್ನ ಬಂದಿಲ್ಲ. ನೋಡೋಣ ಅವ್ರು ಎಷ್ಟೊತ್ತಾಗುತ್ತಂತಮ್ಮ. ಮಮ್ಮಿ ಇವತ್ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಷ್ಟೇ ರಿಯಾಕ್ಷನ್. ಆಲ್ರೆಡಿ ಅವರು ನೀ ಹಂಗೆ ನಡ್ಕೊಂಡ್ ಬಾ. ಅವ್ರು ಆಲ್ರೆಡಿ ಇನ್ನೊಂದ್ ಗೇಟ್ ಇಂದ ಹೋಗಿದಾರಂತೆ. ಇದು ಬಂದು ತುಂಬಾನೇ ದೊಡ್ಡ ಸ್ಪೇಸ್. ಇಲ್ಲೆಲ್ಲ ನೀವು ಪಾರ್ಕಿಂಗ್ ನೋಡ್ಬೋದು. ಇಲ್ಲೆಲ್ಲ ಕಾರ್ಗಳು ಪಾರ್ಕಿಂಗ್ ಮಾಡಿದ್ದಾರೆ. ಆ ಕಡೆ ಸೈಡ್ 2 ವೀಲರ್ ಪಾರ್ಕಿಂಗ್ ಮಾಡಿದ್ದಾರೆ. ಅವರು ಇನ್ನೊಂದ್ ಸೈಡ್ ಇಂದ ಆಕ್ಚುಲಿ ಎಂಟರ್ ಆಗಿದಾರಂತೆ, ಸ್ವಿಮ್ಮಿಂಗ್ ಪೂಲ್ ಸೈಡ್. ಲಾಸ್ಟ್ ಟೈಮ್ ನಾವು ಬಂದಾಗ ಸ್ವಿಮ್ಮಿಂಗ್ ಪೂಲ್ ಸೈಡ್ ಕೂತಿದ್ದು. ಸೊ ಬನ್ನಿ. ಅಲ್ಲ ಬನ್ನಿ, ಆ ಸೈಡು ನನ್ಗೂ ಗೊತ್ತಾಗ್ತಾ ಇಲ್ಲ. ಬನ್ನಿ ಇಲ್ಲೇ ಅಂತ. ಈ ಒಳಗಿಂದ ಮಮ್ಮಿ ಲಾಸ್ಟ್ ಟೈಮ್ ಒಳಗಿಂದಾನೇ ಬಂದಿರ್ಲಿಲ್ಲ. ಹಾ, ನೀವು ವಿಡಿಯೋ ಮಾಡ್ತಾನೆ ಇರ್ಬೇಕು ಸರ್. ಇಲ್ಲಿ ನೋಡಿ, ಕ್ಲಬ್ ಅಂತ ಅಂದ್ರೆ ಇದೆಲ್ಲಾನು ಬಂದು ಡ್ರಿಂಕ್ಸ್ ಬಾಟಲ್, ಅದು ಎಲ್ಲಾ ತರ ಡಿಸೈನ್ ಆಗಿ. ಶೇಕ್ ಅಲ್ವಾ, ಎಲ್ಲಿಂದನೋ ಎಂಟ್ರಿ ಬಂದ್ವಿ. ಇಲ್ಲೇ ಇದೆ ಮಮ್ಮಿ ಸ್ವಿಮ್ಮಿಂಗ್. ಇಲ್ಲಿ ನೋಡಿ, ಇಲ್ಲಿ ಆಕ್ಚುಲಿ ಸ್ಪೋರ್ಟ್ಸ್ ಕ್ಲಬ್ ಅಲ್ವಾ ಇದು. ಇಲ್ಲಿ ಬಂದು ಸ್ಪೋರ್ಟ್ಸ್ ಆಡೋರ್ಗೆ ಇದೆ ಇಲ್ಲಿ. ಆ, ಇಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಅದು. ಇನ್ ಮಮ್ಮಿ ತುಂಬಾ ದೊಡ್ಡ ಸ್ಪೇಸ್ ಇದು. ಫಂಕ್ಷನ್, ಹೌದು, ಸತೀಶ್ ಸರ್ದೆ. ಹಾ, ಸೊ
ನಾ ಹೇಳ್ದಂಗೆ ಇದು ಆ ಕಡೆ ಸೈಡು ತುಂಬಾನೇ ದೊಡ್ಡದಿದೆ. ನಾವ್ ಈ ಸೈಡ್ ಬಂದಿದೀವಿ. ಇದು ಬಂದು ಏನದು ಶಟಲ್ ಟೆನ್ನಿಸ್ ಇದು ಶಟಲ್ ಕೋರ್ಟ್ ಅಲ್ವಾ ಇದು? ಬ್ಯಾಡ್ಮಿಂಟನ್ ಟೆನ್ನಿಸ್ ಅಲ್ಲ ಶಟಲ್ ಅಲ್ಲ ಟೆನ್ನಿ ರಿಷಿಕ್ ಪರ್ಫೆಕ್ಟ್. ಹ್ಮ್ ಓಕೆ ಟೆನ್ನಿಸ್ ಕೋರ್ಟ್ ಇದು. ಅಲ್ಲಿ ನೋಡಿ ನಮ್ ಕಡೆ ಅವ್ರೆ, ಅಲ್ಲಿ ಇನ್ನೊಂದಿಬ್ರು ಹೋಗ್ತಾ ಇದಾರೆ. ಸ್ಪೇಸ್ ಇರೋ ತನಕ ವಿಡಿಯೋ ಮಾಡ್ತೀನಿ, ನನ್ಗೆ ಆಮೇಲಂತೂ ಗೊತ್ತಿಲ್ಲ. ಇಲ್ಲಿ ನೆಡ್ಕೊಂಡ್ ಹೋದ್ರೆ ಹೋಗಿದ ತಕ್ಷಣ ನೇಹನ ಮಾತಾಡ್ಸ್ತೀನಿ. ಆಲ್ರೆಡಿ ಎಲ್ಲಾರು ಬಂದಿದ್ದಾರೆ. ಲೈಟ್ ಆಫ್ ಆಗಿದೆ ರಿಷಿಕ್, ಬ್ಲಾಕ್ ಆಗಿ ಬರ್ತಿದ್ದೀನಾ ಮಂಕಿ ತರ? ಹಾ ಈಗ ಲೈಟ್ ಆನ್ ಆಯ್ತು, ಅವಾಗಿಂದ ಲೈಟ್ ಆನ್ ಆಗಿರ್ಲಿಲ್ಲ. ಬಾಚಿನಿ ಹಂಗೆ ನಡ್ಕೊಂಡು ಈಗಲೂ ಬ್ಲಾಕ್ ಕಾಣಿಸ್ತಿದ್ದೀನ. ಇವತ್ ನಾನ್ ಬ್ಲಾಗ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಡಾಲಿ. ಹಾಯ್, ಯಾವ ಊರ್ ನಿಮ್ದು? ಬೆಂಗಳೂರು. ಸ್ವಾದ್ ಓಹೋ ಧನ್ವಿತ್ ಬಾ, ಧನ್ವಿತ್ ಬಾ. ಸೊ ಧನ್ವಿತ್ ನೇಹಾ ಕಂಗ್ರಾಟ್ಸ್. ಥ್ಯಾಂಕ್ ಯು. ಹೆಂಗ್ ಓದಿದ್, ಹೆಂಗ್ ಪ್ರಿಪೇರ್ ಆಗಿದೆ? ಹಂಗೆ ಅಲ್ಲ, ಹಂಗೆ ಪ್ರಿಪೇರ್ ಆಗಿ ದೊಡ್ಡ ಸ್ಟೋರಿ. ಈ ಶಾರ್ಟ್ ಟೈಮ್ ಅಲ್ಲಿ ಹೇಳಕ್ ಆಗಲ್ಲ, ದೊಡ್ಡ ಸ್ಟೋರಿ ಅದು. ಅಂಡ್ ನಾವು ಪಾರ್ಟಿ ಮಾಡ್ತಾ ಇರೋದು ಸ್ವಿಮ್ಮಿಂಗ್ ಪೂಲ್ ಸೈಡ್. ನೋಡಿ ಎಲ್ಲ ಚಿನಿ ಎಲ್ಲರೂ ಅಲ್ಲಿ ಕೂತಿದ್ದಾರೆ. ಬಾಯ್ಲಿ ಕಾಣಿಸ್ತವ್ರಾ? ಆ ಕಡೆ ಎಲ್ಲರೂ ಕೂತಿದ್ದಾರೆ. ಅಂಡ್ ಈ ಕಡೆ ಬಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇದು ಸ್ವಿಮ್ಮಿಂಗ್ ಪೂಲ್ ಸೈಡ್ ಪಾರ್ಟಿ. ಇವಾಗ ಆಕ್ಚುಲಿ ಯೂಸ್ ಮಾಡಂಗಿಲ್ಲ, ಧನ್ವಿತ್ ಹುಷಾರಿಲ್ವಂತೆ. ಬಾಚಿನ ಹಾಯ್ ಹೇಳಿ ಎಲ್ಲರಿಗೂ. ಸೇ ಹಾಯ್. ಹಾಯ್, ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಾ ಎಲ್ಲಾರು? ನಾನೇನ್ ಹೇಳ್ಕೊಡ್ತೀನಿ ಅದು ಹೇಳ್ತಾವನೆ. ನೋಟದ ನೋಡಿ ಮೈಸೂರ್ ಹೆರಿಟೇಜ್. ಇಲ್ಲೂ ಆಕ್ಚುಲಿ ತುಂಬಾ ದೊಡ್ಡದಿದೆ ಸ್ಪೇಸ್. ಒಂದ್ಸರಿ ಬೇಕಂದ್ರೆ ಸ್ಪೇಸ್ ತೋರಿಸ್ತೀವಿ ಬಾಚಿನ. ಇಲ್ಲೂನು ನೋಡಿ ಎಷ್ಟು ಪಾಪು ಮೆತ್ತಗೆ. ಇಲ್ಲೂನು ಇಷ್ಟು ದೊಡ್ಡದಾಗಿದೆ. ಆ ಕಡೆ ಸೈಡುನು ಏನಪ್ಪಾ ಕ್ರಿಕೆಟ್ ನೋಡ್ಕೊಂಡುನು ಇಲ್ಲಿ ಡಿನ್ನರ್ ಮಾಡ್ಬೋದು. ಇದು ಬಂದು ಫುಲ್ ಗ್ರೀನರಿ ಸೈಡ್. ಇಲ್ಲೂನು ಒಂದ್ ಸ್ವಲ್ಪ ಜನ ಇದಾರೆ, ನಮ್ಮವ್ರಲ್ಲ, ಅವ್ರು ಬೇರೆಯವರು. ಅದ್ ಬಿಟ್ರೆ ಆ ಕಡೆನೂ ಇದೆ, ಬಂದು ತೋರಿಸ್ತೀನಿ. ಯಾರ್ಯಾರು ಒಂದ್ಸರಿನೂ ಒಳಗ್ ಬಂದ್ ನೋಡಿಲ್ಲ ಅಲ್ವಾ, ಅವ್ರ ವಿಡಿಯೋ ಫುಲ್ ನೋಡಿ, ನಾನು ತೋರಿಸ್ತೀನಿ. ಎಷ್ಟಾಗತ್ತೆ ಅಷ್ಟು ಕವರ್ ಮಾಡ್ತೀನಿ. ಪಾಪು ನಾವು ಬಂದಿದ್ ಹಿಂಗೆ, ಇಲ್ಲೇ ಬೇರೆ ಗ್ರೌಂಡ್ ಐತ್ ನೋಡು. ಇಲ್ಲ ಹಾ ಓಕೆ, ಎರಡೂನು ಟೆನ್ನಿಸ್ ಗ್ರೌಂಡ್, ಟೆನ್ನಿಸ್ ಗ್ರೌಂಡ್ ಇದೆ. ಇನ್ನೆಲ್ಲೆಲ್ಲಿ ಕುತ್ಕೊಳ್ಬೋದು ಊಟಕ್ಕೆ? ಅಷ್ಟೇ ಸ್ಪೇಸಾ? ಅಲ್ಲಿ ಮೇಲ್ಗಡೆ ಬಿಟ್ರೆ ಈ ಕಡೆ ಸೈಡು ಪೂಲ್ ಸೈಡ್ ಅಷ್ಟೇನಾ? ಓಕೆ ಓಕೆ. ಕೆಳಗೆ ಇದೆ ಅಲ್ವಾ, ಹೆಂಗ್ ಹೋಗೋದು? ಹಾ ಇವಾಗ ಲೈಟ್ ಬಂತು. ಸೊ ಇಲ್ಲಿ ಅವ್ರು ಕೇಳ್ದೆ ಫುಲ್ ಒಂದ್ಸರಿ ಏನೇನಿದೆ ತೋರ್ಸಿ ಅಂತ ತೋರಿಸ್ತಾ ಇದಾರೆ. ಇದು ಬಂದು ಶಟಲ್ ಗ್ರೌಂಡ್ ಅಂತೆ, ಇಂಡೋರ್ ಶಟಲ್ ಇದು. ಒಂದ್ ಲೈಟು ಹಾಕ್ತಾರಂತೆ. ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಾವು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡಿದ್ವಿ. ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡ್ಲಿಲ್ಲ. ಸೊ ನಾನ್ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ವಿಡಿಯೋ ಅಲ್ಲಿ ತೋರ್ಸೋಣ ಎಲ್ಲರಿಗೂ ಅಂತ ಅನ್ಕೊಂಡೆ. ಪಾಪ ಅಣ್ಣ ಇಲ್ಲೋ. ಓ ಸಿದಿಸ್ ಸಕ್ಕದಾಗಿದೆ. ಏನೋ ಸೌಂಡ್ ಬರ್ತಿದೆ, ಕೇಳಿಸುತ್ತಾ ಇಲ್ವಾ ಗೊತ್ತಿಲ್ಲ. ನಾವಲ್ಲಿ ಏನ್ ಮಜಾ ಮಾಡ್ತೀವಿ ಅನ್ನೋದಕ್ಕಿಂತ ಇಲ್ಲಿ ಏನಿದೆ ಅಂತ ಒಂದ್ ಸ್ವಲ್ಪ ತೋರ್ಸಿದ್ರೆ ಇನ್ಫಾರ್ಮೇಟಿವ್ ಆಗಿರ್ಬೋದು ಅನ್ಸುತ್ತೆ. ಓಕೆ, ಇದಿಷ್ಟು ಇಲ್ಲಿ ಸ್ಪೇಸು. ಬಟ್ ಅಂಕಲ್ ಬರೋವರೆಗೂ ಕಾಯ್ಲೇಬೇಕಿರಿ. ಅಂಕಲ್ ಅಲ್ಲ ಅಣ್ಣ. ಆಫ್ ಮಾಡ್ಬಿಡಿ, ಥ್ಯಾಂಕ್ ಯು. ಅಲ್ವಂದ್ ಸರಿ ತೋರಿಸ್ತೀರಾ ಇನ್ನ ಎಲ್ಲೆಲ್ಲಿದೆ ಫುಡ್ಗೆ ಅಂತ. ಬಟ್ ಇಲ್ಲಿ ಮೆಂಬರ್ಸ್ ಮಾತ್ರ ಬರಕ್ಕಾಗದಲ್ವಾ? ಮೆಂಬರ್ಸ್ ಗೊತ್ತಿರೋರೆಲ್ಲ ಬರ್ಬೋದಾದ್ರೆ. ಓಕೆ, ಮೇಲ್ಗಡೆ ಜಿಮ್ ಏರಿಯಾನು ಇದೆಯಂತೆ. ಎಷ್ಟು ಮೆಂಬರ್ಶಿಪ್ಗೆ? 6 ಲಕ್ಷ ಇವಾಗ. ಸೊ ಇಲ್ಲಿ ಮೆಂಬರ್ಶಿಪ್ ತಗೊಂಡ್ಬೇಕಂದ್ರೆ 6 ಲಕ್ಷ ರೂಪಾಯಿ ಅಂತೆ. ಬಟ್ ಬೇರೆಯವ್ರ ಹತ್ರ ಮೆಂಬರ್ಶಿಪ್ ಇದ್ರೆ ನೀವ್ ಬರ್ಬೋದು ಬೇಕಾದ್ರೆ. ಅಂದ್ರೆ ಬರ್ಬೋದು ಅಂದ್ರೆ ಆಟ ಆಡಕ್ಕೂ ಬರ್ಬೋದಾ ಸರ್ ಬೇರೆ ಮೆಂಬರ್ಶಿಪ್ ಇರೋರದ್ರ? ಹಾ ನೋಡಿ, ಒಂದ್ 6 ಜನ 1 ಲಕ್ಷ ಹಾಕಿ ಮೆಂಬರ್ಶಿಪ್ ತಗೋತೀರಾ ಅಂದ್ರೆ ತಗೋಬಹುದು. ಎಲ್ಲ ಎಲ್ಲರೂ ಎಲ್ಲರೂ ಬರ್ಬೋದು. ಫುಡ್ ಅಂತೂ ತುಂಬಾನೇ ರೀಸನಬಲ್ ಪ್ರೈಸ್. ರೀಸನಬಲ್ ಅನ್ನೋದಕ್ಕಿಂತ ಫುಲ್ ಕಮ್ಮಿ ಪ್ರೈಸು. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಅದ್ ಮಾತ್ರ ನಾನು ನೋಡಿದ್ದೀನಿ. ಈಗ ವಾಪಸ್ ನಾವು ಮೆತ್ತಿಗೆ ಚಿನ್ನ ಜಸ್ಟ್ ವಿಡಿಯೋ ಅಷ್ಟೇ. ಇದು ಬಂದು ಕಾರ್ಡ್ ಸ್ಪೇಸ್ ಅಂತೆ. ಇವಾಗ ಒಂದ್ ಸ್ವಲ್ಪ ರಿನೋವೇಶನ್ ನಡೀತಾ ಇದೆ ಇಲ್ಲಿ.
ಸೊ ಇದೊಂದನ್ನ ತೋರಿಸಿದಾನೆ. ನೆಕ್ಸ್ಟ್ ಏನ್ ತೋರಿಸ್ತಾರೆ ನೋಡ. ಕಾರ್ಡ್ಸ್ ಕ್ಲಬ್ ಪಕ್ಕಾನೆ ಇಲ್ಲೊಂದು ಲಾನ್ ಇದೆ ನೋಡಿ. ಇಲ್ಲೂ ಆಕ್ಚುಲಿ ಸಖತ್ತಾಗಿದೆ. ಇಲ್ಲೂ ಕೂತ್ಕೊಬಹುದು. ಆಲ್ಮೋಸ್ಟ್ ಒಂದು 20 ಸೀಟಿಂಗ್ ತನಕ ಇಲ್ಲೂ ಇದೆ. ಅಂದ್ರೆ ಚಿಕ್ಕ ಚಿಕ್ಕ ಫ್ಯಾಮಿಲೀಸ್ ಬಂದ್ರೆ 5 ಮೆಂಬರ್ಸ್ 6 ಮೆಂಬರ್ಸ್ ತನಕ ಬರೋರ್ಗೆ ಇಲ್ಲಿನೂ ಚೆನ್ನಾಗಿದೆ ಲಾನ್ ಏರಿಯಾ. ಇವಾಗ 1 ಫ್ಲೋರ್ ಮೇಲ್ ಬಂದಿದೀವಿ. ಇಲ್ಲಿ ಬಂದು ಗಾಲ್ಫ್ ತಾನೇ ಇದು? ಅಲ್ಲ, ಗಾಲ್ಫ್ ಅಲ್ಲ, ಸ್ನೂಕರ್. ಥ್ಯಾಂಕ್ ಯು. ಬಿಲಿಯಾರ್ಡ್ಸ್ ಅಂತ. ಸೊ ಅದನ್ನು 2 ಬೋರ್ಡ್ ಇದೆ. ಸೊ ಕಂಪ್ಲೀಟ್ ಆಕ್ಸೆಸ್ ಎಲ್ಲರಿಗೂ ಇರುತ್ತೆ. ಮೆಂಬರ್ಶಿಪ್ ತಗೊಂಡವ್ರಿಗೆಲ್ಲ ಕಂಪ್ಲೀಟ್ ಆಕ್ಸೆಸ್ ಇರುತ್ತೆ. ಪ್ರತಿಯೊಂದು ಸ್ಪೇಸ್ನು ತುಂಬಾನೇ ಸಖತ್ತಾಗಿದೆ. ಇದು ಬಂದು 135 ವರ್ಷ ಹಳೆ ಬಿಲ್ಡಿಂಗ್ ಅಂತೆ. ಜಸ್ಟ್ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದು ಬಂದು ಪೇಪರ್ ಓದಕ್ಕೆ. ಓಕೆ, ಸೊ ಇದೆಲ್ಲ ಬಂದು ನ್ಯೂಸ್ ಪೇಪರ್ ಓದಕ್ಕೆ ಸ್ಪೇಸ್, ಜೊತೆಗೆ ಟಿವಿನೂ ಇದೆ. ಎಲ್ಲ ರೆಕಾರ್ಡ್ ಆಗಿದೆ ತಾನೆ. ಇಲ್ಲಿ ನ್ಯೂಸ್ ಪೇಪರ್ಸ್, ಹಳೆ ನೇಮ್ಸ್ ಪೇಪರ್ಸ್ ಬೇಕಾ, ಇಲ್ಲಿ ಯಾವ್ಯಾವ ಬ್ರ್ಯಾಂಡ್ ನ್ಯೂಸ್ ಪೇಪರ್ಸ್ ಬೇಕು ಎಲ್ಲಾನು ಇಲ್ಲಿ ಇಟ್ಟಿದ್ದಾರೆ. ಬ್ರ್ಯಾಂಡ್ ಎಲ್ಲ ಏನಂತಾರೆ ಇದಕ್ಕೆ, ಏನೋ ಒಂದು ನೇಮ್. ಈಗ ಸ್ಟಾರ್ಟ್ ಮಾಡು. ಯಾರೋ ಸೂಪರ್ ಆಗಿರೋರು ಸಿಕ್ಕಿದ್ರು ಪಾಪ, ಪ್ರತಿಯೊಂದನ್ನು ತೋರಿಸ್ಕೊಡ್ತಾ ಇದಾರೆ. ನಾವು ನೋಡಿರ್ಲಿಲ್ಲ. ಇದು ಬಂದು ರಿಸೆಪ್ಷನ್ ಏರಿಯಾ. ಸೊ ಫ್ರಂಟ್ ಅಲ್ಲಿ ನಾವು ಈ ಸೈಡ್ ಇಂದಾನೆ ಹೋಗಿದ್ದು. ಇದು ಬಂದು ರಿಸೆಪ್ಷನ್ ಏರಿಯಾ. ಅಂಡ್ ಅವಾಗ್ಲೇ ತೋರಿಸ್ದಂಗೆ ಇಲ್ಲಿ ಫ್ರಂಟ್ ಅಲ್ಲೇ ಪಾರ್ಕಿಂಗ್ ಏರಿಯಾನು ಸಖತ್ ದೊಡ್ಡದಾಗಿದೆ. ಇನ್ನೆಲ್ಲಿ ಫುಡ್ ಅಷ್ಟೇ ಅಲ್ವಾ, ಅಲ್ಲೂ ಮಾಡ್ಬೋದಾ? ಓಕೆ, ಅದು ಒಂದು ತೋರಿಸ್ತೀನಿ. ಎಷ್ಟು? 200 ಜನದ ತನಕ ಕ್ಲಬ್ ಮೆಂಬರ್ಸೇ ಮಾತ್ರ. ಅದೇನೆ, ಇವಾಗ ನಾನ್ ಕ್ಲಬ್ ಮೆಂಬರ್ ಅಂದ್ರೆ ನಾನು 200 ಜನನ್ ಕರ್ಕೊ ಬರ್ಬೋದು ನಮ್ಮವ್ರನ್ನ. ಓಕೆ, ಸೊ ಇದು ಬಂದು ದೊಡ್ಡದಾಗಿದೆ ಸ್ಪೇಸ್. ಇಲ್ಲಿ ಪಾರ್ಟಿ ಹಾಲ್ ತರ, ಹಾಲ್ ಅಂತ ಅಲ್ಲ, ಖಾಲಿ ಸ್ಪೇಸ್ ಇದು. ಇಲ್ಲಿ ಬಂದು ನಾನ್ ಇವಾಗ ಮೆಂಬರ್ ಆಗಿದ್ರೆ ನಾನೊಂದು 200 ಜನನ ಕರ್ಕೊ ಬಂದು ಇಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು, ಊಟಕ್ಕೆ ರೆಡಿ ಮಾಡಿಸ್ಕೊಂಡು, ಮತ್ತೆ ಫ್ರಂಟ್ ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡಿಸ್ಕೊಂಡು ಯೂಸ್ ಮಾಡ್ಬೋದು ಇದನ್ನ. ಆಸಮ್. ಇದು ಯಾವ್ದೋ ಪ್ರೆಸಿಡೆಂಟ್ ಕಾರ್ ಅಂತೆ. ನಿಂಗೆ ಗೊತ್ತಾಯ್ತು? ಅಲ್ಲಿ ಮುಂದೆ ಹಾಕೋರಂತೆ. ಇದು ಪ್ರೆಸಿಡೆಂಟ್ ಕಾರ್ ಅಂತ ಇರ್ಬೋದು ಕರೆಕ್ಟೇ. ನಾನೇನಂದೆ, ರಿಷಿಕ್ ಆತರ ನಗಾಡ್ತಾ ಇರೋದು, ರೇಕ್ಸ್ ತರ. ಓಕೆ, ಇನ್ನೇನೇನಿದೆ ನೋಡ್ಬಿಡೋಣ ಬನ್ನಿ. ಈ ಜಾಗನಾ? ಸೊ ಇದನ್ನ ಕಾಂತರಾಜ್ ಅರಸ್ ಅವರು ಈ ಜಾಗನ ಗಿಫ್ಟ್ ಆಗಿ ಕೊಟ್ಟಿರೋದಂತೆ. ಎಷ್ಟು ವರ್ಷ ಹಳೇದಂದ್ರೆ 135 ವರ್ಷ ಹಳೆ ಬಿಲ್ಡಿಂಗ್ ಇದು. ಓಕೆ, ಇದು ನಾನು ವಿಡಿಯೋ ಕಳಿಸ್ತೀನಿ ನೋಡಿ. ಅವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೋತೀನಿ. ರಿಸೆಪ್ಷನ್ ಏರಿಯಾ ಇಂದ ಈ ಕಡೆಗೆ ಬಂದ್ರೆ ಇಲ್ಲಿರೋದು ಆಫೀಸ್. ಸೊ ಇದು ಬಂದು ಆಫೀಸ್. ಇಲ್ಲಿ ಕೆಲಸ ಮಾಡ್ತಾರ ದಿನ. ಓಕೆ, ಇಲ್ಲೂ ಕೆಲಸ ನಡೆಯುತ್ತೆ. ನೆಕ್ಸ್ಟ್ ನಾವು ಡೈರೆಕ್ಟ್ ಹೋಗ್ತಾ ಇದೀವಿ ಕಿಚನ್ ಏರಿಯಾಗೆ. ಓ ವಾವ್, ಇಲ್ಲೂ ಕೂತ್ಕೊಂಡು ನೋಡಿ, ನಾನು ಹೇಳಿಲ್ವಾ ಎಲ್ಲೆಲ್ಲಿಂದನೋ ಬಂದ್ರು ತುಂಬಾ ಕಡೆ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲೂ ಆತರ ಸೆಟಪ್ ಇದೆ. ಎಲ್ಲಾನು ಸ್ವಲ್ಪ ಏಜ್ಡ್ ಪೀಪಲ್ಸೇ ಮೆಂಬರ್ಸ್ ಆಗಿರೋದು. ಸೊ ಅವರಿಗೆ ಒಳ್ಳೆ ಟೈಮ್ ಪಾಸು. ಇಲ್ಲೂ ನೋಡಿ ಸಖತ್ತು ಸ್ಪೇಷಿಯಸ್ ಆಗಿದೆ. ಮತ್ತೆ ಅಲ್ಲಿ ಬಂದು ಮ್ಯಾಚ್ ಸಹ ಪ್ಲೇ ಆಗ್ತಾ ಇದೆ. LED ಹಾಕಿದ್ದಾರೆ. ಅದಾದ್ಮೇಲೆ ಇದು ಬಂದು ಕ್ಯಾಂಟೀನ್. ಇಲ್ಲಿಂದಾನೆ ಫುಡ್ ಪ್ರಿಪೇರ್ ಆಗಿ ಬರೋದಾ? ಓಕೆ, ಇದು ಬಂದು ಕ್ಯಾಂಟೀನ್ ಏರಿಯಾ. ಇಲ್ಲಿಂದಾನೆ ನಮ್ಗೆಲ್ಲ ಫುಡ್ ಪ್ರಿಪೇರ್ ಆಗಿ ಬರೋದಂತೆ. ಇನ್ನು ಮೇಲೂ ಕರ್ಕೊಂಡು ಹೋಗ್ತಾ ಇದಾರೆ. ಬನ್ನಿ, ಏನ್ ರೆಕಾರ್ಡ್ ಆಗ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಇನ್ನೊಂದು ಜಾಗ. ಓಹೋಹೋ, ಎಲ್ಲಿಂದ ಹೆಂಗ್ ಹೋಗ್ಬೇಕಂತ ನಿಜ ನಮಗ್ ಗೊತ್ತಾಗೋದೇ ಇಲ್ಲ. ಇದು ಇಲ್ಲೂ ನೋಡ್ಬೇಕಂದ್ರೆ ಪಾರ್ಟಿ ಒಂದ್ 20, ಈಗ ನಾವೊಂದ್ 20-25 ಜನ ಬಂದಿದೀವಲ್ಲ, ಅಲ್ಲಿ ಬದಲು ಬೇಕಾದ್ರೆ ಇಲ್ಲೂ ಕೂತ್ಕೋಬಹುದು. ಮಳೆ ಗಿಳೆ ಬಂತು ಅಂದ್ರೆ ಇಲ್ಲೂ ಸಹ ಕೂತ್ಕೋಬಹುದು. ಓವರ್ ಆಲ್ ಎಲ್ಲ ತೋರ್ಸಿದ್ರಾ? ಇನ್ನೂ ಇದೆ ಪಾಪ, ಫುಲ್ ತೋರಿಸ್ತಾ ಇದಾರೆ. ಏನೋ ಬೀಗ ತರಕ್ ಹೋದ್ರು. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇವಾಗಿರೋದು. ಕೆಳಗಡೆ ಎಲ್ಲ ಎಷ್ಟಿದೆ ನೋಡಿ ಡೈನಿಂಗ್. ಹತ್ರ ಹೋಗಿ ತೋರ್ಸು ರಚನಾ ನೋಡಿ. ಸೊ ಇದೆಲ್ಲ ಬಂದು ಡೈನಿಂಗ್. ಅಂಡ್ ಇಲ್ಲಿ ಬಂದು ಲೈವ್ ಪ್ರೊಜೆಕ್ಟರ್ ಹಾಕಿದ್ದಾರೆ. ಸರ್ ಇವಾಗ ಕೀ ತಂದ್ರು. ಸರ್, ಅಣ್ಣ, ಅಂಕಲ್ ಏನೇನೋ ಅಂತ ಇದೀನಿ, ಬಟ್ ಕೀ ತಗೊಂಡು ಎಲ್ಲೋದ್ರು ಗೊತ್ತಿಲ್ಲ. ಓಕೆ, ಇಲ್ಲಿ ಲೈಟ್ ಹಾಕ್ತಾ ಇದಾರೆ. ವಾವ್, ಮೀಟಿಂಗ್ ದ ಇದು. ಇಲ್ಲೂ ಪಾರ್ಟಿನಾ? ಫುಡ್ ಎಲ್ಲ ಇಲ್ಲೇ ತಿಂತಾರ? ಲಕ್ಸುರಿಯಾಗಿ ಪಾರ್ಟಿ ಮಾಡ್ಬೇಕಂದ್ರೆ ಅದಕ್ಕೂ ಒಂದ್ 20 ಜನಕ್ಕೆ ಒಳ್ಳೆ ಸೀಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ವಿತ್ ಟಿವಿ ಇದೆ. ಇಂಟೀರಿಯರ್ ಇದು. ಸೊ ಒಳಗಡೆ ಇಂಡೋರ್ ಅನ್ಬೋದು.
ಅಷ್ಟೇ ಅಲ್ವಾ? ಥ್ಯಾಂಕ್ ಯು ಸರ್. ಬನ್ನಿ ನಿಮ್ನ ತೋರಿಸ್ತೀನಿ. ಪಾಪ ಅಷ್ಟೆಲ್ಲ ತೋರಿಸಿದೀರಾ, ಇನ್ನೂ ಇದೆ ಅಂತೆ. ಇದು ಬಂದು AC ಬಾರ್. ಬರೀ ಯಾರ್ ಪರ್ಟಿಕ್ಯುಲರ್ ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಮಾತ್ರನೇ ಅಲೋ ಮಾಡೋದು. ಅವ್ರ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಅಲೋ ಇಲ್ಲ. ಫ್ಯಾಮಿಲಿ ಅಲೋ ಇದೆಯಾ? ಅವ್ರ ಪರ್ಸನಲ್ ಫ್ಯಾಮಿಲಿ ಮಾತ್ರ ಅಲೋ ಇದೆ ಅಂತೆ. ಹಾ, ಇವಾಗ ಅಲ್ಲಿ ಪಾರ್ಟಿ ಬಂದಿದ್ವಿ. ಇಲ್ಲ ಇಲ್ಲ, ಫ್ರೆಂಡ್ ಅಷ್ಟೇ. ಹ್ಮ್, ಓಕೆ. ಸೊ ಇವರೆಲ್ಲ ಬಂದು ಎಷ್ಟು ವರ್ಷದಿಂದ ಮೆಂಬರ್ಸ್ ಏನು ಅಂತ ಕೇಳೋಣ ಬನ್ನಿ. ಹತ್ರವಾ. ಹಾಯ್ ಸರ್. ಒಂದು ಎಷ್ಟು 30 ವರ್ಷ ಆಯ್ತಾ? 25 ಇಯರ್ಸ್ ಆಯ್ತು ಮೆಂಬರ್ಸ್ ಆಗಿ. ಸೊ ಇವರೆಲ್ಲ ಒಂದು 25 ಇಯರ್ಸ್ ಇಂದ ಮೆಂಬರ್ಸ್. ನಿಮ್ ಓ ನೈಸ್. ವಿ ಆರ್ ಆಲ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಫಾರ್ ಫ್ರಮ್ 22 ಇಯರ್ಸ್. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ನೋಡಿ, ಅದು AC ಆಕ್ಚುಲಿ ಯಾರಿಗೂ ಅಲೋ ಇಲ್ಲ. ನಾವು ಇವಾಗ ನಮಗ್ ಪಾಪ ಎಲ್ಲಾ ಕಡೆನೂ ತೋರಿಸ್ತಾ ಇದ್ದಾರೆ, ಇನ್ನೂ ಮುಗ್ದಿಲ್ಲ, ಇನ್ನೂ ಏನೇನೋ ಇದೆ ಅಂತ. ಬನ್ನಿ. ಎಲ್ಲಾ ಚಾರ್ಜು ಸ್ಪೇಸು ಎಲ್ಲ ಇಲ್ಲೇ ಮುಗಿಯಂಗಿದೆ. ಇದು ಒಂದು ಲಾಸ್ಟ್ ಅಂತ ಅನ್ಕೊಂತೀನಿ. ಇನ್ನು ತೋರಿಸ್ತಾರೆ ಅಂದ್ರೂ ನನ್ಗೂ ಪೇಷನ್ಸ್ ಇಲ್ಲ ನೋಡಕ್ಕೆ ಅಂತ ಹೇಳ್ಬಾರ್ದು, ಯಾಕಂದ್ರೆ ಅವರೆಲ್ಲ ವಿಡಿಯೋನ ನೋಡ್ತಾರೆ. ಅಲ್ಲ ನೋಡಿ, ಡಾಲಿ ಮತ್ತೆ ಮೌಲ್ಯ. ಸೊ ನಮ್ ಪಾರ್ಟಿ ಗ್ರೂಪ್ ಅಲ್ಲಿದ್ದಾರೆ, ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ನೇಹಾ ಪಾರ್ಟಿ ಸ್ಪಾನ್ಸರರ್. ಓಕೆ, ಸುತ್ಕೊಂಡು ನನ್ಗನ್ಸುತ್ತೆ ಅವರು ನಾವೆಲ್ಲಿದ್ವಿ ಆ ಜಾಗಕ್ಕೆ ಕರ್ಕೊಬಂದ್ ಬಿಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಗೊತ್ತಿಲ್ಲ, ಇನ್ನೇನೋ ಒಂದ್ ತೋರ್ಸ್ಬೋದು ಅಷ್ಟೇ. ರೂಮ್ಸೂನು ಇದೆಯಾ ಸ್ಟೇಗೆ? ಓಕೆ, ಎಷ್ಟು? ಓಕೆ, ಸೊ ಟೋಟಲ್ 8 ರೂಮ್ಸ್ ಸ್ಟೇ. ಪಾಪು ಸೈಡ್ ಬಾಮ್ಮ. ಟೋಟಲ್ 8 ರೂಮ್ಸ್ ಇದೆ ಸ್ಟೇಗೆ. ಇದು ಬಂದು ಮೆಂಬರ್ಸ್ಗಾ? ಗೆಸ್ಟ್ ಎಲ್ಲಾರು ಬಂದು ಸ್ಟೇ ಮಾಡ್ಬೋದು. ಫ್ರೀನಾ ಅದು? ಏನ್ ಪ್ರೈಸ್ ಹೇಳಂಗಿಲ್ವಾ? ರೂಮ್ ಸ್ಟೇಗೆ ಬಂದು 2,500 3,500. ಯಾವ್ದಾದ್ರು ಖಾಲಿ ರೂಮ್ ಇದ್ಯಾ? ಎಲ್ಲ ಫುಲ್ ಅಂತೆ. ಇಟ್ಸ್ ಓಕೆ. ಸೊ ಈ ರೂಮ್ ಎಲ್ಲಾರು ಬಂದು ಮೈಸೂರ್ ಮಹಾರಾಜರು ಓಪನ್ ಮಾಡಿದಂತೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಓಪನ್ ಮಾಡಿರೋದು ಇದನ್ನ. ಈಗ ರಿನೋವೇಶನ್ ಮಾಡ್ಸಿರೋದು ಯದುವೀರ್ ಕೃಷ್ಣರಾಜ ಒಡೆಯರ್. ಇದನ್ನ ಕಂಪ್ಲೀಟ್ ಆಗಿ ರಿನೋವೇಟ್ ಮಾಡಿದಾರಂತೆ. ಇನ್ನ ಇದ್ಯಾ? ಅಷ್ಟೇ. ಓಕೆ. ಸೊ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್? 22 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲೇನೆ? ಅದಕ್ಕೆ ನಿಮ್ಗೆ ನೂಕ್ ಅಂಡ್ ಕಾರ್ನರ್ ಎಲ್ಲಾನು ಗೊತ್ತು. ಸೊ ಪಾಪ ನಾವು ಕೇಳಿದ ತಕ್ಷಣ ಖುಷಿಯಾಗಿ ಪ್ರತಿಯೊಂದು ಮೂಲೆನೂ ನಮಗ್ ತೋರ್ಸ್ಕೊಟ್ಟಿದ್ದಾರೆ. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅಂತೆ. ಥ್ಯಾಂಕ್ ಯು ಸೋ ಮಚ್. ಜಿಮ್ಮು ಒಂದಿದೆ, ಇವತ್ತು ಒಂದಿನ ಕ್ಲೋಸ್ ಇದೆ. ಥ್ಯಾಂಕ್ ಯು. ಓಕೆ, ಇಲ್ಲಿ ಲಾಕ್ ಮಾಡಿದ್ದಾರೆ. ಇಲ್ಲಿ ನೋಡಿ ನಮ್ ಪಾರ್ಟಿ ಪೀಪಲ್. ನಾನೇ ಎಲ್ಲ 5 ಪ್ಲೇಟ್ ಆರ್ಡರ್ ಮಾಡಿರೋದು, ಅವರೆಲ್ಲ ತಿಂತಾ ಇರ್ತಾರೆ. ಇವಾಗ ನಾವು ಹೋಗಿ ಬೇಗ ಜಾಯ್ನ್ ಆಗ್ತೀವಿ. ಸೊ ಇವಾಗ ಊಟದ ಹತ್ರ ಬಂದ್ವಿ. ಇದು ಬಂದು ಆನಿಯನ್ ಪಕೋಡ. ಟೇಸ್ಟು ಚೆನ್ನಾಯ್ತು ಆನಿಯನ್ ಪಕೋಡ. ಅಂಡ್ ಇದು ಬಂದು ಪನ್ನೀರ್ ಪೆಪ್ಪರ್ ಡ್ರೈ ತಣ್ಣಗಾಗ್ಬಿಟ್ಟಿದೆ. ಇದು ವಡೆ. ಅಂಡ್ ಇದು ಹೆಸರುಗಳೇ ಬರ್ತಾ ಇಲ್ಲ. ಪಾಪಡ್. ಇದು ಗೋಬಿ ಮಂಚೂರಿ. ಇದನ್ನು ಗೋಬಿ ಮಂಚೂರಿ. ಎಲ್ಲಾನು 5 ಪ್ಲೇಟ್ಸ್ ಆರ್ಡರ್ ಮಾಡಿದ್ವಿ. ಸೊ ಎಲ್ಲಾರ್ನು ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ. ಆಲ್ರೆಡಿ ಎಲ್ಲರೂ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ತಣ್ಣಗೂ ಆಗ್ಬಿಟ್ಟಿದೆ ಬಂದಿರೋ ಐಟಮ್ಸ್. ನಾನು ಇವಾಗ ತಿಂತಾ ಇದ್ದೀನಿ. ಗೋಬಿ ಮಂಚೂರಿ ಟೇಸ್ಟ್ ಹೇಳ್ತೀಯಾ? ಅಷ್ಟೇನಾ? ಚೆನ್ನಾಗೈತೆ ಅಷ್ಟೇ, ಏನಿಲ್ಲ. ಈ ಕಡೆ ಅವರೆಲ್ಲ ಊಟ ಮಾಡ್ತಾ ಇದಾರೆ. ಊಟ ಮುಗಿಸಿರೋರು ನಮ್ ಡ್ಯಾಡಿ ಈ ತರ ಫೋನ್ ನೋಡ್ತಾ ಇದಾರೆ ಡೀಪ್ ಆಗಿ. ನನ್ ವಿಡಿಯೋನ ನೋಡೋದೇ ಡ್ಯಾಡಿ ಕೆಲ್ಸ. ವಿಡಿಯೋ ನೋಡೋದು. 1,000 ಆಗಿದೆ ಮಗ್ಳೇ, ಇಷ್ಟ ಲೈಕ್ ಬಂದಿದೆ ಮಗ್ಳೇ, ಅದೇ ಅವ್ರ ಖುಷಿ ಪಾಪ. ನೆಕ್ಸ್ಟ್ ಇವಾಗ ಮಕ್ಳೆಲ್ಲ ಊಟ ಮುಗಿಸಿ ಪೂಲ್ ಸೈಡ್ ಕೂತಿದ್ದಾರೆ. ಎಲ್ಲಾರು ಒಂದ್ಸರಿ ಹಾಯ್ ಹೇಳ್ಬಿಡಿ ಆ ಕಡೆ.
ಸೊ ನಾನು ಇವಾಗ ಪೂಲ್ ಸೈಡ್ ಕೂತ್ಕೊಂಡು ವಿಡಿಯೋನ ಎಂಡ್ ಮಾಡ್ತೀನಿ. ರಚನಾ ಶೂಟ್ ಮಾಡ್ತಾಳೆ. ರಚನಾ ಪ್ಲೀಸ್ ಶೂಟ್ ಫಾರ್ ಮೀ. ಓಕೆ, ಸೊ ಇವಾಗ ಜಸ್ಟ್ ಸ್ಟಾರ್ಟರ್ಸು ಮೈನ್ ಕೋರ್ಸು ಎಲ್ಲಾನು ಮುಗಿಸಿ ಜ್ಯೂಸನ್ನು ಕುಡ್ದು ಸಖತ್ತಾಗಿ ಹೊಟ್ಟೆ ಜಾಸ್ತಿನೇ ಆಗೋಗಿದೆ ಊಟ. ಸೊ ಜಸ್ಟ್ ಇವ್ರ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೊರಡ್ತೀವಿ. ಚಾರ್ಜ್ ಬಂದು ಜಸ್ಟ್ 4% ಇದೆ. ಟೈಮ್ ಬಂದು ಇವಾಗ 10:30 ಆಗಿದೆ. ಹೊರಡೋ ತನಕ 11 o'clock ಆಗುತ್ತೆ. ಇಲ್ಲೊಂದ್ ಸ್ವಲ್ಪ ಮಕ್ಳ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆಮೇಲಿಂದ ಮನೆಗೆ ಹೋಗ್ತೀವಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಯಾವಾಗ್ಲೂ ಯಾವಾಗ್ಲೂ ತೋರ್ಸು ಅವ್ರನ್ನ. ಹೇಳಿ ಈಗ ಅಷ್ಟೇ. ಈಗ ನನ್ ಕಡೆ ಹೌದು, ಏನಕ್ಕಂದ್ರೆ ನಾನು ಫುಲ್ ಚಾರ್ಜ್ ಮಾಡ್ಕೊಂಡ್ ಬಂದಿದ್ದೀನಿ. ಅವಾಗಿಂದ ವಿಡಿಯೋ ಶೂಟ್ ಮಾಡಿದೀನಿ. ಇವಾಗ ಖಾಲಿಯಾಗಿದೆ ಅಷ್ಟೇ. ಹಾಯ್ ಹೇಳ್ಬಿಡಿ ನೀವಿಬ್ರು. ಚಾರ್ಜ್ ಖಾಲಿ ಆಗೋ ತನಕ ಮಾತಾಡೋದೆ ಅಷ್ಟೇ. ಸೊ ಅಷ್ಟನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಅಂಡ್ ಬಾಯ್.